ಸರ್, ಖಂಡಿತ ಈ ಒಂದು ಪ್ರಕರಣ ನಿಮ್ಮ ಗಮನಕ್ಕೆ ಇದ್ದೇ ಇರುತ್ತೆ. ಮೊದಲನೇದಾಗಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ರಿಯಾಕ್ಷನ್ ಈಗ ಅಂದರೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಡೋವಂಥದ್ದು ಏನಲ್ಲ ಇದು. ಒಂದು ಸಿನಿಮಾ ನೋಡ್ಕೊಬಂದಿದ ತಕ್ಷಣ ಈ ಸಿನಿಮಾ ಇಷ್ಟ ಆಯಿತು ಇಷ್ಟ ಆಗಿಲ್ಲ ಆ ಥರದ ಅಭಿಪ್ರಾಯ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲೊಂದು ಘಟನೆ ನಡೆದೋಗಿದೆ. ನಡೆದಾದಮೇಲೆ ಪೊಲೀಸ್ ಇಲಾಖೆ ಅದಕ್ಕೆ ತಕ್ಕಂಗೆ ತನಿಖೆ ಶುರು ಮಾಡಿದ್ದಾರೆ, ಅವನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಈಗ ಅದು ವಿಚಾರಣೆ ಹಂತದಲ್ಲಿದೆ. ಇನ್ನು ವಿಚಾರಣೆ ಇಲ್ಲ, ತನಿಖೆ ಹಂತದಲ್ಲಿದೆ. ತನಿಖೆ ಹಂತ ಆದಮೇಲೆ ಅದಕ್ಕೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು. ಸಬ್ಮಿಟ್ ಆದಮೇಲೆ ಅದು ವಿಚಾರಣೆ ಆಗುತ್ತೆ. ವಿಚಾರಣೆ ಆದಮೇಲೆ ಅದಕ್ಕೆ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಸೊ ಈ ಪ್ರಕರಣದಲ್ಲಿ ಎಲ್ಲರೂ ಮುಖ್ಯವಾಗಿ ಪಾಲಿಸ್ಬೇಕಾಗಿರೋದು ಒಂದು ಸಂಯಮ. ಘಟನೆ ಆಗಿದ ತಕ್ಷಣ ಈಗ ಅವ್ರ ಅಭಿಮಾನಿಗಳಿಗೆ ಅದು ನೋವಾಗತ್ತೆ, ಶಾಕ್ ಆಗುತ್ತೆ, ಅವ್ರು ರಿಯಾಕ್ಟ್ ಆಗ್ತಾರೆ. ಬಟ್ ಉಳಿದವರು ಈಗ ಮಾಧ್ಯಮದವರು ಸೇರಿ, ಇಂಡಸ್ಟ್ರಿಯವರು ಸೇರಿ ಎಲ್ಲರೂ ಒಂದು ಸಂಯಮದಲ್ಲಿ ಇದನ್ನು ಆ್ಯಕ್ಚುಲಿ ಇಂಡಸ್ಟ್ರಿಯವರೆಲ್ಲ ಆ ಒಂದು ಪೇಷನ್ಸ್ನ ಮೇಂಟೈನ್ ಮಾಡ್ತಾಯಿದ್ದಾರೆ. ಅದು ಗುಡ್ ಥಿಂಗ್. ಇಮಿಡಿಯೇಟಾಗಿ ಅದಕ್ಕೇನೋ ಒಂದು ರಿಯಾಕ್ಷನ್ ಕೊಡೋದು, ಪರ ವಿರೋಧ ಏನೇ ಮಾತಾಡೋದು ಎಲ್ಲನೂ ತಪ್ಪಾಗುತ್ತೆ. ಯಾಕಂತಂದರೆ ನಾವು ನಮ್ಮ ಜುಡಿಷಿಯಲ್ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಇಡಬೇಕು. ಮತ್ತು ಅವರೂ ಈ ವಿಚಾರದಲ್ಲಿ ನಾನು ಮಾಧ್ಯಮದಲ್ಲಿ ಏನು ನೋಡಿದ್ದೀನಿ ಅದ್ರ ಪ್ರಕಾರ ಪೊಲೀಸ್ ಇಲಾಖೆ ತುಂಬ ಹಾನೆಸ್ಟಾಗಿ ಕೆಲಸ ಮಾಡ್ತಾಯಿದೆ. ಇಲ್ಲಿ ಯಾರನ್ನೂ ಬಚಾವ್ ಮಾಡೋದಾಗ್ಬೋದು, ಆ ಥರದ ಯಾವುದೇ ಥರದ ಇಲ್ಲಿ ಸಂದೇಹ ಪಡುವಂಥದ್ದಂತೂ ಏನೂ ನಡೆದಿಲ್ಲ. ಈ ವಿಚಾರದಲ್ಲಿ ನಾವು ಈ ಘಟನೆಯಲ್ಲಿ ಯಾರು ಸರಿ ತಪ್ಪು ಅನ್ನೋದನ್ನೆಲ್ಲನೂ ನಾವು ನಮ್ಮ ಇಂಡಿವಿಜುವಲ್ ಆಗಿ ಮಾತಾಡೋದಕ್ಕಿಂತ, ಯಾಕಂತಂದರೆ ಇದು ಯಾವುದೋ ಒಂದು ಚಿಕ್ಕ ಪ್ರಕರಣ ಅಲ್ಲ, ಒಂದು ರಾಜ್ಯದಲ್ಲಿ ಒಂದು ಮುಖ್ಯವಾದ ಪ್ರಕರಣ ಆಗಿ ಗುರುತಿಸ್ಕೊಂಡಿರೋದ್ರಿಂದ ಈ ಟೈಮಲ್ಲಿ ನಾವು ಓವರಾಲ್ ಜುಡಿಷಿಯಲ್ ಆಗಿಂದ ಏನು ಬರುತ್ತೆ, ಫಸ್ಟ್ ಪೊಲೀಸ್ ಇಲಾಖೆ ಏನು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಅದರಲ್ಲಿ ಏನೇನು ತನಿಖೆಯಲ್ಲಿ ಪ್ರೂಫ್ ಸಿಕ್ಕಿದೆ ಅದನ್ನು ನಾವು ಫಸ್ಟು ಅದನ್ನು ಅರ್ಥ ಮಾಡಿಕೊಂಡು, ಅದಾದಮೇಲೆ ಅದಕ್ಕೆ ತಕ್ಕಂಗೆ ಜುಡಿಷಿಯಲಲ್ಲಿ ಏನು ವಿಚಾರಣೆ ನಡೆಯುತ್ತೆ, ಪರ ವಿರೋಧ ಲಾಯರ್ಗಳು PP ಇಂದ ಹಿಡಿದು ಇವ್ರ ಪರ, ಈ ವಿಚಾರಣೆಗಳೆಲ್ಲ ಆದಮೇಲೆ ಏನು ತೀರ್ಪು ಬರುತ್ತಲ್ಲ ಆವಾಗ ರಿಯಾಕ್ಟ್ ಮಾಡೋದು ಸರಿ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಮನ್ಸೋರೆ ಅವರು ಮತ್ತು ದರ್ಶನ್ ಅವರ ಭೇಟಿ ಒಡನಾಟ ಈ ಹಿಂದೆ ಇದ್ದಿದ್ದು? ಇಲ್ಲ ಯಾವಾಗಲೂ ಇಲ್ಲ. ಬಟ್ ಒಂದು ಸರ್ತಿ ಮಾತ್ರ ನಾವು ಆ್ಯಕ್ಟ್ 1978 ಸಿನಿಮಾದಲ್ಲಿ ರಿಲೀಸ್ ಆದಾಗ ಆವಾಗ ಥಿಯೇಟ್ರ್ಗಳು 3 ತಿಂಗಳು ಕಂಟಿನ್ಯೂಸ್ ಆಗಿ ಬಂದಾಗಿ ಅಫಿಷಿಯಲ್ ಆಗಿ ಇಡೀ ಸೌತ್ ಇಂಡಿಯಾದಲ್ಲಿ ಫಸ್ಟ್ ರಿಲೀಸ್ ಫಿಲಿಮ್ ನಮ್ಮ ಕನ್ನಡ ಸಿನಿಮಾ ಆಗಿತ್ತು. ಕನ್ನಡ ಸಿನಿಮಾ ಅದರಲ್ಲಿ ಆ್ಯಕ್ಟ್ 1978 ಆಗಿತ್ತು. ಸೊ ಆ ಟೈಮಲ್ಲಿ ಇಡೀ ಚಿತ್ರರಂಗ ಮಾಧ್ಯಮದವ್ರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ನಾವೆಲ್ಲ ಶ್ರೀ ಮುರಳಿ ಅವರಿಂದ ಹಿಡಿದು ಪ್ರತಿಯೊಬ್ಬರ ಹತ್ರನೂ ನಾವು ಬೈಟ್ಸ್ ತೊಗೊತಾ ಇದ್ವಿ. ಅದೇ ಥರದಲ್ಲಿ ದರ್ಶನ್ ಅವ್ರ ಹತ್ರನೂ ಹೋಗ್ಬಿಟ್ಟು ನಾವು ಬೈಟ್ಸ್ ತೊಗೊಂಡಿದ್ವಿ, ಅವರು ಸಪೋರ್ಟ್ ಮಾಡಿದರು. ಅದು ಬಿಟ್ಟರೆ ನನಗೆ ಅವರ ಜೊತೆ ಯಾವುದೇ ರೀತಿ ಪರ್ಸ್ನಲ್ ಒಡನಾಟ ಅಂತೂ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.